ವಿಡಿಯೋ ಸ್ವಾಗತ. ನಾನು ಇವತ್ತು ಹೇಳ್ತಾ ಇರೋದು ಅಂದರೆ ಸೀಕ್ವೆನ್ಸ್ ನೋಡಿ. ಆಲ್ರೆಡಿ ನಾನು ಸೆಟ್ ಥಿಯರಿ ಮುಗಿಸಿದ್ದೀನಿ. ಓಕೆ, ಸೆಟ್ ಥಿಯರಿ ಕಂಪ್ಲೀಟ್ ಆ್ಯಂಡ್ ಸ್ಕ್ವೇರ್ ರೂಟ್ಸು. ಓಕೆ, ಇವಾಗ ಉಳಿದಿರೋದು ಸೀಕ್ವೆನ್ಸ್. ಓಕೆ, ಥರ್ಡ್ ಚಾಪ್ಟರ್ಗೆ ಹೋಗೋಣ. ಸೀಕ್ವೆನ್ಸ್ ಇದರಲ್ಲಿ ನಾನು ಇವತ್ತು ಡೆಫಿನೇಷನ್ ಆಫ್ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಬಗ್ಗೆ ಹೇಳ್ತೀನಿ. ಅದರ ಜೊತೆಗೆ EP ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಇದೆ, ಅದರ ಬಗ್ಗೆ ಕಂಪ್ಲೀಟ್ ಹೇಳ್ತೀನಿ. ಓಕೆ, ಇಲ್ಲಿ ಸಮ್ ಆಫ್ ಟರ್ಮ್ಸ್ EP ಬರೀ EP ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ, ಕಂಪ್ಲೀಟ್ EP ಕ್ಲಿಯರ್ ಮಾಡಿಕೊಡ್ತೀನಿ. ಓಕೆ, ನೀವು ಇಲ್ಲಿ ನೋಡಿರ್ತೀರ ದ ಡೆಫಿನೇಷನ್ಸ್ ಆಫ್ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್. ಓಕೆ, ಫಸ್ಟ್ ಟಾಪಿಕ್ ಅದೇ ಇದೆ. ಓಕೆ, ಈ ಸೀಕ್ವೆನ್ಸಲ್ಲಿ ಮೊದಲು ಸೀಕ್ವೆನ್ಸ್ ಅಂದ್ರೇನು, ಸೀರೀಸ್ ಅಂದರೆ ಎರಡು ನೋಡಿ. ಸೀಕ್ವೆನ್ಸ್ ಅಂದರೆ ಒಂದು ಯಾವುದೇ ರೀತಿ ಆರ್ಡರ್ ಲಿಸ್ಟ್ ಇರಬೇಕು. ನಂಬರ್ ಆಗಲಿ, ಅಲ್ಫಾಬೆಟ್ಸ್ ಆಗಲಿ, ಏನೇ ಇರಲಿ. ಓಕೆ, ಒಂದು ಏನಾದರೂ ಲಿಂಕ್ ಇರಬೇಕು ಪ್ರತಿಯೊಂದು ನಂಬರ್ಗಳಿಗೆ. ಈಚ್ ಎಲಿಮೆಂಟ್ ಈಸ್ ಕಾಲ್ಡ್ ಟರ್ಮ್. ಓಕೆ, ಪ್ರತಿಯೊಂದು ಎಲಿಮೆಂಟ್ಗಳನ್ನ ಅಂದರೆ ಏನು, ಒಂದು ನಂಬರ್ಗಳನ್ನ ಟರ್ಮ್ ಅಂತ ಕರಿತೀವಿ. ಓಕೆ, A ಟರ್ಮ್, B ಟರ್ಮ್, A2 ಟರ್ಮ್ ಇರುತ್ತೆ. ಓಕೆ, a term is in a sequence or follow a specific pattern or rule. Mathematically, a sequence is function whose domain is the set of natural numbers. ಓಕೆ, ನ್ಯಾಚುರಲ್ ನಂಬರ್ ಆಗಿರುತ್ತೆ. ನೋಡಿ ಎಕ್ಸಾಂಪಲ್ ನೋಡಿ, ಇಲ್ಲಿ ಅರಿಥ್ಮೆಟಿಕ್ ಮೀನ್ ಅಂದರೆ ಯಾವ ರೀತಿ 1 2 3 4 5 ಬರುತ್ತೆ. ಜೋಮೆಟ್ರಿಕ್ ಸೀಕ್ವೆನ್ಸ್ ಅಂತ ಕರೀತಾರೆ. ಓಕೆ, ಸೀಕ್ವೆನ್ಸಲ್ಲಿ ಅರಿಥ್ಮೆಟಿಕ್ ಸೀಕ್ವೆನ್ಸ್ ಆ್ಯಂಡ್ ಜೋಮೆಟ್ರಿಕ್ ಸೀಕ್ವೆನ್ಸ್. ಓಕೆ, ಇನ್ನು ತಕ್ಷಣ ಡೆಫಿನೇಷನ್ ಆಫ್ ಸೀರೀಸ್. ಓಕೆ, ಇವಾಗ ಸೀಕ್ವೆನ್ಸ್ ಅಂದರೆ ನೋಡಿದ್ರೆ ಸೀರಿಯಲ್ ನಂಬರ್ಸ್ ಅಂತ. ಓಕೆ, ನೆಕ್ಸ್ಟ್ ಎ ಸೀರೀಸ್ ಇದು ಸಮ್ ಆಫ್ ದ ಟರ್ಮ್ಸ್ ಆಫ್ ಸೀಕ್ವೆನ್ಸ್. ಅಂದರೆ ಇಲ್ಲಿ ಸೀರೀಸ್ ಅಂದರೆ ಸಮ್ ಆಫ್ ಇರಬೇಕು. ಓಕೆ, 1 2 3 4 5 ಈ ರೀತಿ +1 ಈ ರೀತಿ ಇದ್ದರೆ ಒಂದು ಸೀರೀಸ್ ಅಂತ ಕರಿತೀವಿ. ಓಕೆ, 2 4 6 8 +2 +2 +2. ಓಕೆ, ಈ ರೀತಿ ಬರುತ್ತೆ. ಅದನ್ನು ಸೀರೀಸ್ ಕಂಟಿನ್ಯೂಸ್ ಆಗಿರುತ್ತೆ. ಸೀರೀಸಲ್ಲಿ 2 ಟೈಪ್ ಬರುತ್ತೆ. ಓಕೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಎಕ್ಸಾಂಪಲ್ಲು ನೋಡಿದ್ರಾಯಿತು. ಓಕೆ, ದ ಕೀ ಡಿಫ್ರೆನ್ಸ್ ಏನಿದೆ, ಎ ಸೀಕ್ವೆನ್ಸ್ ಲಿಸ್ಟ್ ಟರ್ಮ್ಸ್ ಇನ್ ಆರ್ಡರ್. ಓಕೆ, ಸೀಕ್ವೆನ್ಸಲ್ಲಿ ಏನಾಗಿರುತ್ತೆ, ಆರ್ಡ್ರಲ್ಲಿ ಇರ್ತವೆ. ಸೀರೀಸ್ ಏನಾಗಿರುತ್ತೆ, ಸಮ್ ಅಥವಾ ಏನೋ ಮೈನಸ್ ಪ್ಲಸ್ ಈ ರೀತಿ ಒಂದು ರಿಲೇಷನ್ ಇರ್ತದೆ. ದ ಸೀಕ್ವೆನ್ಸಸ್ ಆರ್ ರಿಪ್ರೆಸೆಂಟೆಡ್ ಬೈ ಟರ್ಮ್ಸ್. ಓಕೆ, ಸೀಕ್ವೆನ್ಸಲ್ಲಿ ಟರ್ಮ್ಸ್ನ ಬಳಸ್ತಾರೆ ಅಂತ ಹೇಳಿದ್ದೀನಿ. ಓಕೆ, ಸೀರೀಸ್ನಲ್ಲಿ ಸಮ್ಸ್ ಅಂತ ಕರೀತಾರೆ. ಓಕೆ, ಆ್ಯಡಿಂಗು ಇದು ಮಾಡೋದು. ಓಕೆ, ಈಗ ರಿಯಲ್ ಒಂದು ಇದ್ರ ಬಗ್ಗೆ ಹೋಗೋಣ ಎಕ್ಸಾಂಪಲ್ಸ್ ಜೊತೆಗೆ. ಓಕೆ, ಇವಾಗ ನೋಡಿ ನಾವು ಹೋಗ್ತಾಯಿದ್ದೀವಿ ಸೀಕ್ವೆನ್ಸ್. ಓಕೆ, ಇವಾಗ ನೋಡಿ ಸೀಕ್ವೆನ್ಸ್ ಆ್ಯಂಡ್ ಸೀರೀಸಲ್ಲಿ ಡೆಫಿನೇಷನ್ ಏನಂತ ನೋಡಿದ್ರೆ ಇನ್ನೊಂದು ಸಲ ಬೇಕಾದ್ರೆ ನೋಡಿ ಡೆಫಿನೇಷನು. ಆ ಸೀಕ್ವೆನ್ಸ್ ಇಸ್ ಎ ಸಕ್ಸೆಷನ್ ಆಫ್ ನಂಬರ್ಸ್. ಅಂದರೆ ಕಂಟಿನ್ಯೂಸ್ ನಂಬರ್ ಇರಬೇಕು, ಅದನ್ನು ಸೀಕ್ವೆನ್ಸ್ ಅಂತ ಕರಿತೀವಿ. ಸೀಕ್ವೆನ್ಸಲ್ಲಿ ನೋಡಿ ಏನೋ ರ್ಯಾಂಡಮ್ ಈಗ 4 10 11 13 ಈ ರೀತಿ ಏನು ಈಕ್ವೇಷನ್ ಸಂಬಂಧ ಇರೋದಿಲ್ಲ. ಒಟ್ಟು ಒಂದು ಲೈನ್ ಬರೆದ್ರೆ ಅದನ್ನು ಸೀಕ್ವೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಏನಾದರೂ ರಿಲೇಷನ್ಸ್ ಇದ್ದರೆ ಸೀರೀಸ್ ಅಂತ ಅಂದರೆ ಸಂಬಂಧಪಟ್ಟಂಗೆ ಇರಬೇಕು. ಈಗ ಸೀಕ್ವೆನ್ಸಲ್ಲಿ ಟೈಪ್ಸ್ಗಳಿದೆ. ಓಕೆ, ಫೈನೈಟ್ ಸೀಕ್ವೆನ್ಸ್. ಈ ಫೈನೈಟ್ ಸೀಕ್ವೆನ್ಸ್ ಅಂದರೆ ಓಕೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಓಕೆ, ಇಲ್ಲಿ 1 3 5 7 ಅಂದರೆ ಫೈನೈಟ್ ಅಂದರೆ ಲಿಮಿಟೆಡ್. ಓಕೆ, ಎಣಿಸಲು ಬರುವಂತಹ ಸೀರೀಸ್ಗಳು 1 ರಿಂದ 7 ಅಂದರೆ ಎಣಿಸ್ಬೋದು ಈ ರೀತಿ. ಓಕೆ, ಫೈನೈಟ್ ಸೀಕ್ವೆನ್ಸ್. ನೆಕ್ಸ್ಟ್ ಬರೋದು ಇನ್ಫೈನೈಟ್ ಅಂದರೆ ಅನ್ಲಿಮಿಟೆಡ್. ಓಕೆ, ಯಾವ ರೀತಿ ಗೊತ್ತಾ, 1 3 5 7 ಕೊಟ್ಟಿರ್ತಾರೆ, ಮುಂದೆ ಗ್ಯಾಪ್ ಅನ್ಲಿಮಿಟೆಡ್ ಇನ್ಫಿನಿಟಿ ಅಲ್ಲಿ ತನಕ ಹೋಗುತ್ತೆ. ನೆಕ್ಸ್ಟು ರಿಪ್ರೆಸೆಂಟೇಷನ್ ಆಫ್ ಸೀಕ್ವೆನ್ಸ್. ಸೀಕ್ವೆನ್ಸ್ನ ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀರಾ, ಇವಾಗ ನೋಡಿ ಒಂದು ಸೀಕ್ವೆನ್ಸ್ನ ಬರೀಬೇಕಾದ್ರೆ ರೂಲ್ ಇದೆ. ಏನಂದರೆ ಫ್ಯೂ ಟರ್ಮ್ಸ್ ಅಂದರೆ ಒಂದು 4-5 ನಂಬರ್ ಆದರೆ ಬರೋದು ಕಂಟಿನ್ಯೂ ಇರಬೇಕು. ಓಕೆ, ಈಗ 1 ನಂಬರ್ ಬರೋದು ಸೀಕ್ವೆನ್ಸ್ ಅಂದರೆ ಯಾರು ಕೂಡ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದು 3-4 ನಂಬರ್ ಬರೆದಿರ್ಬೇಕು. ಅದಕ್ಕೆ ನೋಡಿ ಇದು ಎಕ್ಸಾಂಪಲ್ ಆಯಿತು. ಓಕೆ, ಮತ್ತು 2n+1 ಈ ರೀತಿ ಒಂದು ರೂಲ್ ಕೂಡ ನಡೀತೆ. ಓಕೆ, ದ ರಿಯಲ್ ಸೀಕ್ವೆನ್ಸಸ್ ಯಾವ ರೀತಿ ಟರ್ಮ್ಸ್ ಆಗಿರ್ತವೆ ಅಥವಾ ಎಲ್ಜಿಬ್ರಾ ಫಾರ್ಮುಲಾ ಏನಾದರೂ ಒಂದು ರಿಲೇಷನ್ ಇರ್ತದೆ ಬರೆದಿರೋ 1 3 5 7 ಅಂತ ತೆಗೆದುಕೊಂಡ್ರೆ ಇಲ್ಲಿ 2 ಡಿಫ್ರೆನ್ಸ್ ಇದೆ. ಹೀಗೆ ಒಂದು ಏನಾದರೂ ರಿಲೇಷನ್ಸ್ ಇದ್ದೇ ಇರುತ್ತೆ ಸೀಕ್ವೆನ್ಸಲ್ಲಿ. ಸಮ್ಟೈಮ್ಸ್ ಏನಾಗಿರುತ್ತೆ, ರಿಕರೆನ್ಸ್ ರಿಲೇಷನ್ ಅಂತ ಕಂಡ್ರೆ ಅಂದರೆ ಈಗ ನಮಗೆ ಕಣ್ಣಿಗೆ ಕಾಣಿಸ್ಲಾರಂಥ ಒಂದು ರಿಲೇಷನ್ಸ್ ಇರ್ತದೆ. ಓಕೆ, ಈಗ ನೋಡಿ ರಿಕರೆನ್ಸ್ ರಿಲೇಷನ್ ಒಂದು ಎಕ್ಸಾಂಪಲ್ 1 1 2 3 5 8. ಓಕೆ, ಇಲ್ಲಿ ನಿಮಗೆ ಏನೂ ಗೊತ್ತಾಗಲ್ಲ. ಓಕೆ, ಏನು ರಿಲೇಷನ್ನೇ ಇಲ್ಲ, ಯಾಕಂದರೆ ಒಂದಕ್ಕೊಂದು ನಂಬರ್ ಸಂಬಂಧ. ಬಟ್ ಇದು ಫಿಬೋನಾಸಿ ಸೀರೀಸ್ ಅಂತ ಕರೀತಾರೆ. ಓಕೆ, ಫಿಬೋನಾಸಿ ಸೀಕ್ವೆನ್ಸ್ ಅಂದರೆ ಇದರ ಅರ್ಥ ಏನು, 0th ಟರ್ಮ್ +1 ಅಂದರೆ 1 ಬರುತ್ತೆ. ಓಕೆ, ಇಲ್ಲಿ ಏನೂ ಇಲ್ಲ ಅಂದರೆ ಇವಾಗ ನೋಡಿ ಇಲ್ಲಿ 0 ಅಂತ ಏನೂ ಇಲ್ಲ ಅಂದರೆ ಓಕೆ 0 1 ಆಯಿತಾ, 0 +1 ಏನು 1 1 +1 ಏನು 2 2 + 3 ಏನು 5 5 + 3 ಏನು 8 ಈ ರೀತಿ. ಓಕೆ, ಒಂದಾಗಣ ಒಂದು ಆ್ಯಡ್ ಆಗ್ತಾ ಹೋಗುತ್ತೆ. ಅದನ್ನು ಫಿಬೋನಾಚಿ ಸೀರೀಸ್ ಅಂತ ಕರೀತಾರೆ. ಒಂದು ಎಕ್ಸಾಂಪಲ್ ಇದೆ. ಓಕೆ, ಇವಾಗ ನಾನು ಒಂದು ಎಕ್ಸಾಂಪಲ್ ನೋಡೋಣ. ಓಕೆ, ಇಲ್ಲಿ ಏನು ಈ ಫಾರ್ಮುಲಾ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ. ನಾನು AP ಹೇಳ್ತೀನಿ. ಒಂದೊಂದು ಈಕ್ವೇಷನ್ ಇದೆ ಅಂತ ತಿಳ್ಕೊಳ್ಳಿ. n = n ಇದು ಯಾವುದೇ ಫಾರ್ಮುಲಾ ಅಲ್ಲ, ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ ಅವರೇ. ಎಕ್ಸಾಂಪಲ್ಗೆ an ಅಲ್ಲಿ n × n - 2/n+3 ಒಂದು ಈಕ್ವೇಷನ್. ಓಕೆ, ಈ ರೀತಿ ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ ಏನು ಮಾಡಬೇಕು, n ವ್ಯಾಲ್ಯೂ ಏನಾದರೂ ಒಂದು ತೊಗೊಳ್ಳೋಣ, ಒಂದು 20 ಅಂತ ತೊಗೊಳ್ಳೋಣ, ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ.
ಇವಾಗ ನಾವೇನು ಮಾಡೋಣ, ಇಲ್ಲಿ ಕೇಳಿದ್ರೆ 20ನೇ ಟರ್ಮ್ ಕಂಡುಹಿಡಿ ಅಂತ ಹೇಳಿದ್ರೆ, ಓಕೆ. ಅದಕ್ಕಾಗಿ ನಾವು 20 ಅಂತ ತೊಗೊಳ್ಳೋಣ, ಅಥವಾ ನೀವು ಬೇರೆ ಏನು ಬೇಕಾದರೂ ತೆಗೆದುಕೊಳ್ಳಿ, ಓಕೆ. ಇದು NCERT ಕ್ವಶನ್ ಇರೋದ್ರಿಂದ ಎಕ್ಸಾಮಿಗೆ ಈ ರೀತಿ ಇದ್ದರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂತ ನಾನು ಇಂಥ ಒಂದು ನೋಟ್ಸ್ನೇ ಚೂಸ್ ಮಾಡಿ ಹುಡುಕಾಡಿ, ಓಕೆ, ಒಂದಿಷ್ಟು ರಿಸರ್ಚ್ನ ಕಲೆಕ್ಟ್ ಮಾಡಿ ನಿಮಗೆ ಹೇಳ್ತಾ ಇದ್ದೇನೆ, ಓಕೆ. 20ನೇ ಟರ್ಮ್ ಬೇಕಾ? 20 ಈಕ್ವೇಷನ್ ಏನಿದ್ದಲ್ಲೆಲ್ಲ 20 ಅಜಯ್ 20 - 2, ಓಕೆ. ನೆಕ್ಸ್ಟು 20 + 3 ಅಂದರೆ 23 ಆಗುತ್ತೆ, ಓಕೆ. ಇದು 18 ಆಗುತ್ತೆ, ಓಕೆ. ಇಲ್ಲಿ 18 ಅಂತ ಬರೆದು ಬಿಡ್ತೇನೆ, ಓಕೆ. ಇಲ್ಲ 18 ಡೈರೆಕ್ಟ್ ಅಂದರೆ ಎಷ್ಟು 360/23 ಬರುತ್ತೆ, ಓಕೆ. ನೋಡ್ತೀರಾ ಈ ಥರ ಫೈಂಡ್ ದ 20th ಟರ್ಮ್ ವ್ಯಾಲ್ಯೂ ಏನಿದೆ ಈ ರೀತಿ ಒಂದು ಕೊಟ್ಟಿರೋ ಎಕ್ಸಾಂಪಲ್ನ ಈ ರೀತಿ ಬರೀಬೋದು, ಓಕೆ. ಇಲ್ಲಿ ನೆನಪಿರಲಿ ಫಂಕ್ಷನ್ಗಳು ನೋಡಿ, 1 2 3 ಕೆ ಎನ್ ಎಮ್ 3 ಥರ ಈಕ್ವೇಷನ್ ಬಳಸ್ತೀವಿ. ನೀವು ಯಾವ್ದು ಬೇಕಾದರೂ ತೊಗೋಬೋದು, ಇದೇ ತೊಗೋಬೇಕಂತಿಲ್ಲ. ಇಲ್ಲಿ ABCD A to Z ಏನು ಬೇಕಾದರೂ ನೀವು, ಅಥವಾ ನೀವು ಬೇರೆ ಸಿಂಬಾಲಿಕಲಿ ನೆನ್ಪಿಟ್ಕೊಳ್ಳೋಕ್ಕೆ ಯೂಸ್ ಮಾಡಿದ್ರೆ ನಡೆಯುತ್ತೆ, ಬಟ್ ನಾರ್ಮಲ್ ಮೆಥಡ್ನ ನಾವು ಯೂಸ್ ಮಾಡೋಣ, ಓಕೆ. ಇನ್ನೊಂದಿಲ್ಲಿದೆ, ಓಕೆ. ಇವಾಗ ನೋಡಿ ಫಸ್ಟು 5 ಟರ್ಮ್ ಕಂಡುಹಿಡಿ ಅಂತ ಹೇಳಿದ್ರೆ ಸೀಕ್ವೆನ್ಸ್ದು ಒಂದು ಈಕ್ವೇಷನ್ ಕೊಟ್ಟು ಈ ಥರ ಬಂದಾಗ ಏನು ಮಾಡ್ತಾರೆ, ಒಂದು ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ಏನಿದೆ ಬರ್ಕೋದು, ಓಕೆ. ಎನ್ನು ಸ್ಟಾರ್ಟ್ ಮಾಡ್ತೀರಾ, ಮೊದಲು 1 n = 1 ಯೂಸ್ ಮಾಡ್ತೀರಾ. ನೆಕ್ಸ್ಟ್ 2 ಎಲ್ಲೆಲ್ಲಿ ಏನಿದೆ ನೋಡಿ ಅಲ್ಲೆಲ್ಲ 1 2 ಈ ರೀತಿ ಹಾಕಿದ್ರೆ ಈ ರೀತಿ ನಿಮಗೆ ಉತ್ತರಗಳು ಸಿಗುತ್ತೆ, ಓಕೆ. ನೀವು ಬೇಕಾದರೆ ಒಂದು ಸಲ ಮಾಡಿ ನೋಡಿ, ಓಕೆ. ಬರ್ಕೊಳ್ಳಿ, ಇದು ಈಕ್ವೇಷನ್ ನೋಡಿ, ಓಕೆ. ಇನ್ನು ನೆಕ್ಸ್ಟು ಸೇಮ್ ಬೇರೆ ಈಕ್ವೇಷನ್ ಇದೆ, ಬೇರೆ ಇದು ನೀವೇ ಟ್ರೈ ಮಾಡಿ, ಓಕೆ. ಇದೇನಿಲ್ಲ, ಒಂದು ಈಕ್ವೇಷನ್ ಬರ್ಕೊಳ್ಳಿ, 2n² ಏನಿದೆ, ನೆಕ್ಸ್ಟು -n+1 ಇಲ್ಲಿ ಎಲ್ಲಿದೆ ಅಲ್ಲೆಲ್ಲ 1 ಸ್ಟಾರ್ಟ್ 5 ಸೆಕೆಂಡ್ಸ್ ಬೇಕಾ, 1 2 3 4 5 ವ್ಯಾಲ್ಯೂ ಚೇಂಜ್ ಮಾಡಿ ಆನ್ಸರ್ ಸಿಗುತ್ತೆ, ಅದನ್ನು ಬರೆದ್ರೆ ನಿಮಗೆ, ಓಕೆ. ನೆಕ್ಸ್ಟು ಫಿಬೊನಾಚಿ ಸೀರೀಸ್ ಬಗ್ಗೆ ಒಂದು ಎಕ್ಸಾಂಪಲ್ ಇದೆ, ಓಕೆ. ಇದನ್ನು ನೋಡಿ ನಾನು ನಿಮಗೆ ಹೇಳಿದೆ, ಇಲ್ಲಿ A1 A2 ನೆಕ್ಸ್ಟು ಈ ರೀತಿ ಈಕ್ವೇಷನ್ ಆಗುತ್ತಾ ಹೋಗುತ್ತೆ. ಅಂದರೆ ಇದರ ಅರ್ಥ 0 1 ಇದೆ ಅಂತ, 0 + 1 1 ಬರುತ್ತೆ, 1 + 1 2, 1 + 2 3, 2 + 3 5, 3 5 + 8, 8 + 5 13 ಈ ರೀತಿ ಸಾಗುತ್ತಾ ಹೋಗುತ್ತದೆ. ಅದನ್ನೇ ಏನಂತ ಹೇಳ್ತೀವಿ, ಫಿಬೊನಾಚಿ ಸೀರೀಸ್ ಅಂತ, ಓಕೆ. ನೆಕ್ಸ್ಟು ಸಿರೀಸ್ ಅಂದರೆ ಏನು, ಆ್ಯಕ್ಚುಲಿ ಫಿಬೊನಾಚಿ ಸೀಕ್ವೆನ್ಸಲ್ಲಿ ಬರುತ್ತೆ, ಓಕೆ. ಸಿರೀಸ್ ಎಲ್ಲ ಆಲ್ಮೋಸ್ಟ್ ಆಲ್ ಒಂದೇ ಇರುತ್ತೆ. ಇನ್ನು ಸಿರೀಸ್ ಅಂದರೆ ನಿಮಗೆ ಹೇಳಿದೆ, ಇಲ್ಲಿ ಟರ್ಮ್ಸ್ಗಳು ಸಮ್ ಆಫ್ ಬರುತ್ತೆ ಅಂತ ಹೇಳಿದೆ, ಓಕೆ. ಅಂದರೆ ಏನು ಎಲಿಮೆಂಟ್ಸ್ಗಳಿದೆ ಟರ್ಮ್ಸ್, ಇಲ್ಲಿ ಕೂಡ ದ ಎಕ್ಸ್ಪ್ರೆಷನ್ಸ್ ಏನಿದೆ A1 + A2 + A3 ಈ ಥರ ಪ್ಲಸ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಫೈನೈಟು ಇನ್ಫೈನೈಟ್ ಎರಡು ಮೆಥಡ್ ಇದೆ. ಫೈನೈಟ್ ಅಂದರೆ ಏನು, ಎಣಿಸಲು ಬರುವಂಥದ್ದು, ಅಂದರೆ ಲಿಮಿಟ್ ಇರುವಂಥದ್ದು. ಇನ್ಫೈನೈಟ್ ಅಂದರೆ ಅನ್ಲಿಮಿಟೆಡ್, ಎಣಿಸಲಿಕ್ಕಾಗದೇ ಇರುವಂಥದ್ದು, ಓಕೆ. ಇದನ್ನು ಸಿಗ್ಮಾ ನೊಟೇಷನ್ಸಲ್ಲಿ ಕೂಡ ನಾವು ಬರಿತೀವಿ, ಓಕೆ. ಈ ರೀತಿ ಸಿಗ್ಮಾ ಉಲ್ಟಾ W ಅಂತ ಕರಿತೀವಿ, ಓಕೆ. ಅಥವಾ E ಅಂತ ಕರೀತಾರೆ, ಸಿಗ್ಮಾ ಸಿಂಬಲ್ ಇದೆ, ಓಕೆ. ಇಲ್ಲೇನು ಕೊಟ್ಟಿದ್ದಾರೆ, ಒಂದು ಎಕ್ಸಾಂಪಲ್ ಇದೆ ನೋಡಿ, 2 4 6 8 ಪ್ಲಸ್ ಒಂದು -1 or 2 ಅಂತ ಕೊಟ್ಟಿದ್ದಾರೆ, ಓಕೆ. ಈ ರೀತಿ ಇದೆ ಸಮ್ ಆಫ್ ಸಿರೀಸ್, ಇಟ್ ಮೀನ್ಸ್ ವಿ ಆ್ಯಡ್ ಆಲ್ ದ ಟರ್ಮ್ಸ್, ಓಕೆ. ಇಲ್ಲಿ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ, ಸೀಕ್ವೆನ್ಸು ಸಿರೀಸು ಡೆಫಿನೇಷನ್ ಗೊತ್ತಾಯಿತು, ಓಕೆ. ಇನ್ನೂ ನಾನು ಶುರು ಮಾಡಿಲ್ಲ, ಅಂದರೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಶುರು ಮಾಡಿಲ್ಲ, ಬರೀ ಡೆಫಿನೇಷನ್ ಕೊಟ್ಟಿದ್ದಾನೆ, ಓಕೆ. ಒಂದು ಈಕ್ವೇಷನ್ಸು ಇಲ್ಲಿ ಯಾವ ರೀತಿ ಕಂಡುಹಿಡಿತೀರಾ, ಓಕೆ. ನೀವು ಬೇಕಾದ ಟೈಮಲ್ಲಿ ಇನ್ನೂ ಟಾಪಿಕ್ ಪ್ರಾಕ್ಟೀಸ್, ಓಕೆ. ಈಗ ಏನು ಕಾನ್ಸೆಪ್ಟ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ, ಅದ್ರ ಪ್ರಶ್ನೆಗಳಿದೆ, ಓಕೆ. ಇನ್ನೊಂದು ಸ್ವಲ್ಪ ಜೂಮ್ ಮಾಡ್ತೀನಿ, ಕ್ಲಿಯರಾಗಿ ನೋಡ್ಕೊಳ್ಳಿ, ಓಕೆ. ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ಹೊಡೆದು ಕೂಡ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಓಕೆ, ಇನ್ನು ನೆಕ್ಸ್ಟು 5 ಪ್ರಶ್ನೆಗಳದ. ನೆಕ್ಸ್ಟು 6 to 8 ನೆಕ್ಸ್ಟ್, ಓಕೆ. ಇಲ್ಲಿ ಬೇಕಂದರೆ ಆನ್ಸರ್ಸ್ ಇದಾವೆ, ಯೂಸ್ ಮಾಡ್ಕೊಳ್ಳಿ, 1 to 5 ನೆಕ್ಸ್ಟ್ ತೋರಿಸ್ತೀನಿ. ಇಲ್ಲಿ 6 to 8 ಆನ್ಸರ್ ಸಿಗ್ತವೆ ನಿಮಗೆ, 6 7 8, ಓಕೆ. ಇವಾಗ ಆಯಿತು. ನೆಕ್ಸ್ಟು ಇಲ್ಲಿ ಕಂಪ್ಲೀಟ್ ಆಯಿತಾ ಆನ್ಸರ್ ನೋಡಿದ್ರೆ, ನೆಕ್ಸ್ಟು ಟಾಪಿಕ್ 2 ಏನಿದೆ, ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಆ್ಯಕ್ಚುಲಿ ಇರೋದು ಡೆಫಿನೇಷನ್ ಆಫ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಇದೆ, ಇಲ್ಲಿ ಎಲ್ಲ ಸಂಪೂರ್ಣ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಮುಗಿಸ್ಕೊಟ್ಬಿಡ್ತೀನಿ, ಓಕೆ. ಇವಾಗ ನೋಡಿ, ದ ಮೀನಿಂಗ್ ಆಫ್ ಸ್ಪೆಸಿಫೈಡ್ ಟರ್ಮ್ಸ್ AP GP HP ಇದೆ, ಓಕೆ. ಇಲ್ಲಿ EP ಅಂದ್ರೇನು, ಅರಿಥ್ಮೆಟಿಕ್ ಪ್ರೋಗ್ರೆಷನ್, ಓಕೆ. ಅರಿಥ್ಮೆಟಿಕ್ ಪ್ರೋಗ್ರೆಷನ್. GP ಅಂದರೆ ಜಾಮೆಟ್ರಿಕ್ ಪ್ರೋಗ್ರೆಷನ್. HP ಅಂದರೆ ಹಾರ್ಮೋನಿಕ್ ಪ್ರೋಗ್ರೆಷನ್. ಅದಕ್ಕೆ ಆದಂಥ ಫಾರ್ಮುಲಾಗಳಿದೆ, ಅದಕ್ಕಾದಂಥ ಈಕ್ವೇಷನ್ಗಳಿದೆ, ಅದಕ್ಕೆ ಆದಂಥ ಒಂದಿಷ್ಟು ಸ್ಟೆಪ್ಸ್ಗಳಿದೆ, ಓಕೆ. ಅದನ್ನು ಹೇಳ್ತೇನೆ. ಇವಾಗ AP ಅರಿಥ್ಮೆಟಿಕ್ ಪ್ರೋಗ್ರೆಷನ್ ನೋಡೋಣ, ಓಕೆ. ಇವಾಗ ಡೆಫಿನೇಷನ್ ನೋಡೋಣ, ಏನದು ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಇದೊಂದು ಸೀಕ್ವೆನ್ಸ್, ಓಕೆ.
ಪ್ರತಿಯೊಂದು ಹಾರ್ಮೋನಿಕ್ ಏನು ಮೀನ್ಸ್ಗಳಿದೆ ನೋಡಿ, EPG, PHP ಇವೆಲ್ಲ ಸೀಕ್ವೆನ್ಸ್ಗಳಲ್ಲೇ ಬರ್ತವೆ. ಇದು ಡಿಫ್ರೆನ್ಸ್ ಬಿಟ್ವೀನ್ ಎನಿ ಟು ಕನ್ಸಿಕ್ಯೂಟಿವ್ ಟರ್ಮ್ಸ್. ಓಕೆ, ಕನ್ಸಿಕ್ಯೂಟಿವ್ ಅಂದರೆ ಕಂಟಿನ್ಯೂಸ್ ಟರ್ಮ್ಸ್ ಡಿಫ್ರೆನ್ಸ್ ಆಗಿರಬೇಕು. ಅಂದರೆ ಒಂದು 5 ಈಕ್ವೇಷನ್ ಇದೆ, 1 3 5 7. ಇಲ್ಲಿ ಏನು ಡಿಫ್ರೆನ್ಸ್ ಇದೆ? 2 2 2. ಈ ರೀತಿ ಕಂಟಿನ್ಯೂಸ್ ಒಂದೇ ಥರ ಡಿಫ್ರೆನ್ಸ್ ಇದ್ದರೆ ಅದನ್ನು ಏನಂತ ಕರಿತೀವಿ? ಓಕೆ, ಅರಿಥ್ಮೆಟಿಕ್ ಪ್ರೋಗ್ರೆಷನ್, AP ಅಂತ ಕರಿತೀವಿ. ಜನರಲ್ ಫಾರ್ಮಲ್ಲಿ ನೋಡೋಣ. ಈ ರೀತಿ ಇರುತ್ತೆ: a + d, a + 2d, a + 3d. ಇದು ಜನರಲ್ ಫಾರ್ಮ್ ಆಫ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಓಕೆ, ಇನ್ನು ಆ್ಯಕ್ಚುಲಿ ನೀವು ಏನು ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಇರೋದರಿಂದ ಡೆಫಿನೆಟ್ಲಿ ನೀವು ಇದನ್ನು ಅಂದರೆ ಕಲಿತೆ ಮುಂದೆ ಬಂದಿರ್ತಾರೆ ಡೆಫಿನೆಟ್ಲಿ. ಯಾಕಂದರೆ ಈ ಒಂದು ಚಾಪ್ಟರ್ಗಳು PUCಯಲ್ಲಿ ಕೂಡ ಇದ್ದಾವೆ ಮತ್ತು SLCಯಲ್ಲೂ ಇದ್ದಾವೆ. ಓಕೆ, ಫಸ್ಟ್ ಟರ್ಮಿಗೆ ಯಾವಾಗಲೂ A ಅಂತ ಡಿಕ್ಲೇರ್ ಮಾಡ್ತೀವಿ, ಹಾಗಾಗಿ ನಾನು ಬೇಸಿಕ್ ಜಾಸ್ತಿ ಹೇಳೋಕ್ಕೆ ಹೋಗ್ತಾಯಿಲ್ಲ. ಈ ನೆಕ್ಸ್ಟು ಕಾಮನ್ ಡಿಫ್ರೆನ್ಸ್ D ಇದೆ. ಓಕೆ, ಈ ನೆಕ್ಸ್ಟು n ಟರ್ಮ್ ಬೇಕಂದರೆ ಏನು ಮಾಡ್ಬೇಕು ನೀವು? ಫಾರ್ಮುಲಾ ಇದೆ, a + n - 1d. ಓಕೆ, ಈ ಫಾರ್ಮುಲಾ ಅರಿಥ್ಮೆಟಿಕ್ ಪ್ರೋಗ್ರೆಷನ್ಗೆ ವರ್ಕ್ ಆಗುತ್ತೆ. ನೆಕ್ಸ್ಟು ಸಮ್ ಆಫ್ n ಟರ್ಮ್ಸ್ ಬೇಕಂದರೆ n/2 2a + n - 1d. ಈ ಫಾರ್ಮುಲಾ ಸಮ್ ಆಫ್ n ಟರ್ಮ್ಸ್. ಓಕೆ, ಇಷ್ಟು ಅರಿಥ್ಮೆಟಿಕ್ ಪ್ರೋಗ್ರೆಷನ್ದು. ಈಗ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಫುಲ್ ಕಾನ್ಸೆಪ್ಟ್ ನೋಡೋಣ. ಓಕೆ, ಈಗ ನೋಡಿ ಪ್ರೋಗ್ರೆಷನ್ಸ್ ನೋಡಿ ಇಲ್ಲೇನಿದೆ. ಪ್ರೋಗ್ರೆಷನ್ ಅಂದರೆ ಏನು? ಮೊದಲು ಇಟ್ ಈಸ್ ನಾಟ್ ನೆಸೆಸರಿ ದಟ್ ಟರ್ಮ್ಸ್ ಆಫ್ ಸೀಕ್ವೆನ್ಸ್ ಆಲ್ವೇಸ್ ಫಾಲೋ ಸರ್ಟೆನ್ ಪ್ಯಾಟರ್ನ್. ಒಂದೇ ಪ್ಯಾಟರ್ನಲ್ಲಿ ಯಾವಾಗಲೂ ಇರಬೇಕಂತ ಏನೋ ರೂಲ್ಸ್ ಇಲ್ಲ. ಓಕೆ, ಅದು ವಿ ಅಬ್ಸರ್ವ್ ಈಚ್ ಟರ್ಮ್ ಎಕ್ಸಾಂಪಲ್ ಫಾರ್ಮ್ ಆ್ಯಡಿಂಗ್ 2 ಕರ್ವ್. ಅಂದರೆ ಇಲ್ಲಿ ಪ್ರತಿಯೊಂದಕ್ಕೂ ಎರಡು ಡಿಫ್ರೆನ್ಸ್ ಇದೆ, ಬಟ್ ಇದೇ ಥರ ಇರಬೇಕಂತ ಇಲ್ಲ. ಯಾವ ರೀತಿ ಬೇಕಾದರೂ ಪ್ರೋಗ್ರೆಷನು ಇಲ್ಲಿ ಇರಬೇಕು. ಓಕೆ, ನೆಕ್ಸ್ಟ್ ನೋಡೋಣ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಅ ಸೀಕ್ವೆನ್ಸ್ ಹೂಸ್ ಟರ್ಮ್ಸ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್. ಓಕೆ, ಒಂದು ಪ್ರತಿ ಸಲ +2 +3 ಆಗಬೇಕು, ಅಥವಾ -1 -2 -3 ಏನು ಬೇಕಾದರೂ ಈಕ್ವೇಷನ್ ಆಗಿರ್ಬೋದು. ಓಕೆ, ಇಲ್ಲಿ ಏನಂದರೆ ಏನು ಕೊಟ್ಟಿದ್ದಾರೆ? ವಿ ಕ್ಯಾನ್ ಸೇ ದಟ್ ಅ ಸೀಕ್ವೆನ್ಸ್ ಈಸ್ ಕಾಲ್ಡ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಅದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಆಗಬೇಕಂದ್ರೆ ಎ ಟರ್ಮ್ ಏನು ಒಂದನೇ ಟರ್ಮ್ ಎರಡನೇ ಟರ್ಮ್ ಇದೆ ನೋಡಿ, ಅದರಲ್ಲಿ ಒಂದು ಆನ್ಸರ್ನಿಗೆ n ಆಗಿರಬೇಕು, ಕಾನ್ಸ್ಟೆಂಟ್ ಫಾರ್ ಆಲ್ n. ಅಂದರೆ ಪ್ರತಿ ಸಲ ಈಗ ನೋಡಿ 1 3 5 7. ಈಗ 4 ಟರ್ಮ್ ಇದೆ ಅಂತ ತಿಳ್ಕೊಳ್ಳಿ. ಇವೆರಡು ಟರ್ಮಲ್ಲಿ ಈಗ ಇದು A1 ಅಂತ ತಿಳ್ಕೊಳ್ಳಿ, ಇದು A2 ಅಂತ ತಿಳ್ಕೊಳ್ಳಿ. A2 - A1 ಅಂದರೆ ಓಕೆ 3 - 1 ಅಂದರೆ 2 ಬರುತ್ತೆ. ಸಪೋಸ್ ನಾವು ಇದು A3 ಅಂತ ತಿಳ್ಕೊಳ್ಳಿ, A4 ಅಂತ ತಿಳ್ಕೊಳ್ಳಿ. A4 - A3 ಅಂದರೂ ಕೂಡ 2ನೇ ಬರುತ್ತೆ. ಓಕೆ, ಇದನ್ನೇ ನಾವು ಹೇಳ್ತಿದ್ದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅರ್ಥ. ಓಕೆ, ಇನ್ನು ಪ್ರತಿಯೊಂದು ಯಾವುದೇ ಈಕ್ವೇಷನ್ ಕೊಡಲಿ, ಅದು ಯಾವುದೇ ನಿಮಗೆ ಸರಾಸರಿ ಅಥವಾ ಏನೋ ಕೊಡ್ತಾರೆ ನೋಡಿ ಸೀರಿಯಲ್ ನಂಬರ್ಸು, ಆವಾಗ ಅದು ಯಾವ ಒಂದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲ ಅಂತ ಯಾವ ಇದೆ ಅಥವಾ ಹೌದು ಯಾವ ರೀತಿ ನೋಡ್ತೀರ ಅಂದರೆ ಮೊದಲು ಬರ್ಕೋತೀರ. ಬರ್ಕೊಂಡ ತಕ್ಷಣ n ಟರ್ಮ್ನ ಫೈಂಡ್ ಔಟ್ ಮಾಡ್ತೀರಾ. ಓಕೆ, ನೆಕ್ಸ್ಟು ರಿಪ್ಲೇಸ್ n ಬದಲಿ n+1 ಅಂತ ಬಳಸ್ತೀರಾ. ಓಕೆ, ಫಾರ್ಮುಲಾದ an + 1 ಅಂತ. ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ an ಆ್ಯಂಡ್ en ಅಂದರೆ ಒಂದನೇ ಟರ್ಮು ಎರಡನೇ ಟರ್ಮ್ನ n+1 ಅಂತ ಬರ್ಕೊಂಡು ಅಲ್ಲಿ ಡಿಫ್ರೆನ್ಸ್ ತೆಗೆದುಕೊಂಡ್ರೆ ನಿಮಗೆ ಒಂದು ಉತ್ತರ ಸಿಗುತ್ತೆ. ಓಕೆ, ಅದು ಪ್ರತಿ ಬೇರೆ ಬೇರೆ ಈಕ್ವೇಷನು ಸೇಮ್ ಬಂದರೆ ನಿಮಗೆ ಆನ್ಸರ್ ಏನಾಗುತ್ತೆ? ಈಕ್ವೇಷನ್ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಇಷ್ಟೇ ಇದೆ, ಈ ಸಿಂಪಲ್. ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ n 2n² + 1. ಓಕೆ, ಇದು EP ಅದ ಏನೋ ಇಲ್ಲ ಕಂಡುಹಿಡಿಬೇಕು. ಮೊದಲಿಂದ ಏನು ಬರ್ಕೋತಾರೆ? ಈಕ್ವೇಷನ್ ಬರ್ಕೋತೀರಾ. ಇಲ್ಲಿ n ಇದ್ದಲ್ಲೆಲ್ಲ n+1 ಬಳಸ್ತೀರಾ. ಓಕೆ, 2n + 1 ಹೋಲ್ ಸ್ಕ್ವೇರ್. ಓಕೆ, ಇಲ್ಲಿ ಹೋಲ್ ಸ್ಕ್ವೇರ್ ಬರುತ್ತೆ ನೋಡಿ. ಓಕೆ, ಜೂಮ್ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ಕ್ಲಿಯರಾಗಿ ಕಾಣಿಸ್ತದೆ. ಇಲ್ಲಿ n ಇದ್ದಲ್ಲಿ n+1 ಹೋಲ್ ಸ್ಕ್ವೇರ್ ಮಾಡ್ಕೊಂಡಿದ್ರೆ, ನೆಕ್ಸ್ಟು n² + 1 2n ಅಂದರೆ a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ +1 ಮಾಡ್ಕೊಂಡಿದ್ರೆ ನೆಕ್ಸ್ಟು 2n² 2 4n ಎಷ್ಟು ಬರುತ್ತೆ? ಈಕ್ವೇಷನ್ ಬರುತ್ತೆ. ಈ ಈಕ್ವೇಷನ್ನ ಏನು ಮಾಡಬೇಕು? an ಜೊತೆ ಮೈನಸ್ ಮಾಡಬೇಕು. ಏನಿದೆ ನಮ್ಮ ಈಕ್ವೇಷನ್ ಕೊಟ್ಟಿದ್ದಾರೆ ಅವರು an, ಹಾಗಾಗಿ ಇದರಲ್ಲಿ ಇದು ಮೈನಸ್ ಮಾಡಿದ್ರೆ ನಮಗೆ ಬರೋದು 4n + 2. ಇದೇನು EP ಆಗಲು ಸಾಧ್ಯವಿಲ್ಲ. ಓಕೆ, ಎಷ್ಟು ಕ್ಲಿಯರ್ ಆಗಿದೆ. ನೆಕ್ಸ್ಟು ಇನ್ನೊಂದು ಕೊಟ್ಟಿದ್ದಾರೆ, ಒಂದು ಈಕ್ವೇಷನ್ನು 3n - 2 ಅಂತ ಕೊಟ್ಟಿದ್ದಾರೆ. ಇದನ್ನು ಕಂಡುಹಿಡಬೇಕು. ಇಲ್ಲಿ n ಎಲ್ಲಿದೆ? n+1 ಬಳಸಿ. ಓಕೆ, ನೆಕ್ಸ್ಟ್ ಈ ರೀತಿ ಮಾಡಿದಾಗ ನಮಗೆ ಬರುತ್ತೆ ಏನು 3n + 1 ಅಂತ ಬರುತ್ತೆ. ಆವಾಗ ಮತ್ತೆ ನಾವು an - n an+1 - an ಅಂತ ಬರೆದಾಗ 3n + 1 - 3n + 2 ಅಂತ ಎರಡು ಈಕ್ವೇಷನ್ ಬರ್ಕೋತೀರ. ಓಕೆ, ಆವಾಗ ನಮ್ಗೆ ಉತ್ತರ ಏನು ಬರುತ್ತೆ? 3 ಬರುತ್ತೆ. ಆ 3 ಏನು n ವ್ಯಾಲ್ಯೂ ಆಗುತ್ತೆ. ಓಕೆ, ಸರಿ. ಇಲ್ಲಿ ಈ ಒಂದು ಈಕ್ವೇಷನಲ್ಲಿ ಆ 3ನ ಬಳಸೋಣ. ಯಾವ ರೀತಿ ಅಂದರೆ ಮೊದಲನೇದಾಗಿ ನೋಡಿ, ಈ 6th ಟರ್ಮ್ ಕೇಳಿದಾರ. ಓಕೆ, 6ನೇ ಟರ್ಮ್ ವ್ಯಾಲ್ಯೂ ಕೇಳಿದಾರೆ ಅವರು. ಪ್ರಶ್ನೆ ಓದ್ಕೊಳ್ಳಿ.
ಫೈಂಡ್ ದ ಸಿಕ್ಸ್ ಟರ್ಮ್. ಓಕೆ, ಏನಿದೆ ಎ ಪ್ಲಸ್ ಎನ್ ಮೈನಸ್ 1 ಡಿ. ಓಕೆ, ಇದರರ್ಥ ಎ ವ್ಯಾಲ್ಯೂ ಏನಿದೆ ಗೊತ್ತಿದೆ 3. ಓಕೆ, ಈ ಈಕ್ವೇಷನ್ ನೋಡೋಣ 3n ಮೈನಸ್ 2. ಓಕೆ, ನಾವು ಆ್ಯಕ್ಚುಲಿ ಎ ಪಿ ಫಾರ್ಮುಲಾ ಅಪ್ಲೈ ಮಾಡ್ತಾಯಿಲ್ಲ, ಬಟ್ ನಾವು ಈಕ್ವೇಷನ್ ಏನಿದೆ ಇದು ಈ 3n ಮೈನಸ್ 2 ಅಂತ ಇದೆ. ಓಕೆ, 3 ಇಂಟು 6 ಮೈನಸ್ 2, ಏನು ವ್ಯಾಲ್ಯೂ ಇಟ್ಟು ಬಂದರೆ 6 ಬಂದಿದೆ. 18 ಮೈನಸ್ 2 ಅಂದರೆ 16. ಅವರು ಫಾರ್ಮುಲಾ ಕೇಳಿಲ್ಲ, ಬರೀ ಈಕ್ವೇಷನ್ ಅಪ್ಲೈ ಮಾಡೋಕ್ಕೆ ಕೇಳಿದ್ದಾರೆ. ಓಕೆ, ಇವಾಗ ನಾವು ಒಂದು ಎ ಪಿ ಫಾರ್ಮುಲಾನ ಅಪ್ಲೈ ಮಾಡಿ ನೋಡೋಣ. ಓಕೆ, ಒಂದು ಈಸಿ ಸಿಂಪಲ್ ತೊಗೋತೇನೆ. ಓಕೆ, ನೆಕ್ಸ್ಟ್ ನೋಡಿ. ಓಕೆ, ಇದು ತೊಗೊಳ್ಳೋಣ 5ನೇ ಎಕ್ಸಾಂಪಲು, ಯಾಕಂದರೆ ನೀವು ಭಿನ್ನ ರಾಶಿಯಲ್ಲಿ ಕನ್ಫ್ಯೂಸ್ ಭಾಳ ಆಗುತ್ತೆ. ನೋಡಿ, ಫೈಂಡ್ ದ ಇಂಡಿಕೇಟರ್ ಟರ್ಮ್ ಗಿವನ್ ಎ ಪಿ. ಇಲ್ಲಿ ಎ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ, ಟಿ ಎನ್ನು ಟಿ ಟೆನ್ನು ಎರಡೂ ಕಂಡುಹಿಡಿ ಅಂತಾರೆ. ಇವಾಗ ಏನು ಮಾಡೋಣ, ಮೊದಲು ಟಿ ಎನ್ ಕಂಡುಹಿಡೋಣ. ಟಿ ಎನ್ ನಥಿಂಗ್ ಬಟ್ ಎ ಎನ್. ಏನಂದರೆ ಎ ಪ್ಲಸ್ ಎನ್ ಮೈನಸ್ 1 ಡಿ ಫಾರ್ಮುಲಾ ಅಂತ ನಿಮಗೆ ಆಲ್ರೆಡಿ ಹೇಳಿದ್ದೇನೆ. ಓಕೆ, ಇದೇ ವ್ಯಾಲ್ಯೂವಲ್ಲಿ ಇದೇ ಒಂದು ಇದರಲ್ಲಿ ವ್ಯಾಲ್ಯೂವನ್ನು ಹಾಕೋಣ. ಎ ವ್ಯಾಲ್ಯೂ ಕೊಟ್ಟಿದ್ದಾರೆ 3 ಅಂತ ಹಾಕಿ, ಎನ್ ವ್ಯಾಲ್ಯೂ ಕೊಟ್ಟಿಲ್ಲ. ಓಕೆ, ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ 2 ಅಂತ ಹಾಕಿ, ಆನ್ಸರ್ ಇರ್ಬಿಡುತ್ತೆ 3 ಪ್ಲಸ್ 2n ಮೈನಸ್ 2. ಓಕೆ, ಟಿ ಎನ್ ವ್ಯಾಲ್ಯೂ ಏನು ಬರುತ್ತೆ 1 ಪ್ಲಸ್ 2n. ಓಕೆ, ಟಿ 10 ಬೇಕಂತ ಹೇಳಿದರೆ ಎ ಪ್ಲಸ್ 10 ಮೈನಸ್ 1 ಅಂದರೆ ಡಿ 2 ಇದೆ. 2 9 18 3 2 21 ಆಗುತ್ತೆ. ಓಕೆ, ಈಗ ಅರ್ಥ ಆಯ್ತು ಅನ್ಕೋತೇನೆ. ಈಗ ಇನ್ನೊಂದು ಪ್ರಾಬ್ಲಮ್. ಓಕೆ, 6ನೇ ಪ್ರಶ್ನೆ. ಇಲ್ಲಿ ಕೇಳಿದರೆ ಈಗ ಒಂದು ಸಿರೀಸ್ನ ಕೊಟ್ಟಿದ್ದಾರೆ. ಆ ಸಿರೀಸಲ್ಲಿ 667 ಬರುತ್ತೆ ಇಲ್ಲ ಅಂತ ಕೇಳಿದ್ದಾರೆ. ಓಕೆ, ಇವಾಗ ನೀವೇನು ಮಾಡಬೇಕು, ಈ ಸಿರೀಸು ಮೊದಲು ಕಾಮನ್ ಡಿಫ್ರೆನ್ಸ್ ಎಂದು ತೆಗೆದುಕೊಳ್ಬೇಕು. ಕಾಮನ್ ಡಿಫ್ರೆನ್ಸ್ ಅಂದರೆ ಡಿ. ಓಕೆ, ಡಿ ಎಷ್ಟಿದೆ 3 ಇದೆ. 7 ಇದೆ. ನೆಕ್ಸ್ಟ್ ಇಲ್ಲಿ 11, 11ರಿಂದ 18 7, ಇಲ್ಲಿಂದ 7. ಓಕೆ, ಕಾಮನ್ ಡಿಫ್ರೆನ್ಸ್ ಇದೆ 7. ಎ ಟರ್ಮ್ ಏನಿದೆ ಎ ಈಸ್ 11 ಆ್ಯಂಡ್ ಡಿ ಈಸ್ 7. ಇಷ್ಟಾದರೆ ಗೊತ್ತಾಯಿದ್ರೆ ಸಾಕು. ನೆಕ್ಸ್ಟು ಇಲ್ಲಿ ಫಾರ್ಮುಲಾ ಏನಿದೆ ಎ ಎನ್ ಈಸ್ಕ್ವಲ್ ಟು ಏನಿದೆ ಎ ಪ್ಲಸ್ ಎನ್ ಮೈನಸ್ 1 ಡಿ 11. ಓಕೆ, ಇನ್ನು ನೆಕ್ಸ್ಟು 7 ಮೈನಸ್ 1 6. ಓಕೆ, ಇಲ್ಲೇನು ಕೇಳಿದ್ದಾರೆ ಈಕ್ವೇಷನ್ ಬರ್ಕೊಳ್ಳಿ. 6 7 7 11 ಪ್ಲಸ್ 7 ಎನ್ ಮೈನಸ್ 7 60 ಅಂದರೆ ಬರುತ್ತೆ -4 ಹೋಗುತ್ತೆ. ಮೈನಸ್ ಅಂದರೆ ಈ 11ರಲ್ಲಿ 7 ಕೊಡಿದ್ರೆ 4 ಹೋಗುತ್ತೆ. ಆ ಪ್ಲಸ್ 4 ಈ ಕಡೆ ಹೋದರೆ -4 ಆಗುತ್ತೆ. ಇವಾಗ 7n ಈಸ್ಕ್ವಲ್ ಟು 663. ಓಕೆ, ಡಿವೈಡ್ ಬೈ 7 ಮಾಡಿಕೊಂಡು ಈ 7 ಟ್ರಾನ್ಸ್ಫರ್ ಮಾಡೋಣ. 7 ಅಂತ ಹೊಡೆದ್ರೆ ನಿಮಗೆ ಎಷ್ಟು ಬರುತ್ತೆ. ಓಕೆ, ಅವಾಗ ಡಿವೈಡ್ ಆಗೋದಿಲ್ಲ, ಹಾಗಾಗಿ ಇದೇನೋ ಎ ಪಿ ಆಗಲು ಸಾಧ್ಯವಿಲ್ಲ. ನಂಬರ್ ಕಂಪ್ಲೀಟಾಗಿ ಡಿವೈಡ್ ಆಗಬೇಕು. ಮತ್ತು ಇನ್ನೊಂದು ಪ್ರಾಬ್ಲಮ್ಸು. ಓಕೆ, ಇದೇ ರೀತಿ ಕೇಳ್ತಿರ್ತಾರೆ ಎಕ್ಸಾಮ್ಗೆ. ಓಕೆ, ಇಲ್ಲಿ 20ರಿಂದ 100 ಒಳಗೆ ಎಷ್ಟು ಎ ಪಿ ಟರ್ಮ್ಸ್ ಇದ್ದಾವೆ. ಓಕೆ, ಪ್ರತಿಯೊಂದು 5 ಡಿಫ್ರೆನ್ಸ್ ಇದ್ದಾವೆ. ಓಕೆ, ಇದು ಎಕ್ಸಾಂಪಲ್ ನೋಡ್ಬೋಣ. ಇಲ್ಲಿ ಎ ವ್ಯಾಲ್ಯೂ ಅಂತ ಗೊತ್ತರ 20 ಗೊತ್ತರ, ಡಿ ವ್ಯಾಲ್ಯೂ 5. ಓಕೆ, ಎಲ್ ವ್ಯಾಲ್ಯೂ ಲಾಸ್ಟ್ ಟರ್ಮ್ 100 ಇದೆ. ಓಕೆ, ಎಲ್ ವ್ಯಾಲ್ಯೂ 100. ಇಲ್ಲಿ ಎ ಪ್ಲಸ್ ಎನ್ ಮೈನಸ್ ಡಿ ಈಸ್ಕ್ವಲ್ ಟು 100 ಅಂತ ಹಾಕೋತ್ರ. ಎ ವ್ಯಾಲ್ಯೂ 20 ಇದೆ, ಡಿ ವ್ಯಾಲ್ಯೂ 5 ಇದೆ. ಓಕೆ, ಇಲ್ಲಿ 20 ಪ್ಲಸ್ 5n ಮೈನಸ್ 5 ಈಸ್ಕ್ವಲ್ ಟು 100 and 5n ಈಸ್ಕ್ವಲ್ ಟು 100 ಮೈನಸ್ 15 and 85. n ಈಸ್ಕ್ವಲ್ ಟು 17. ದಟ್ಸ್ ಆನ್ಸರ್. ಓಕೆ, ಇವಾಗ ನೆಕ್ಸ್ಟ್ ಮತ್ತೆ ನೋಡೋಣ. 72 70 68 ಏನಿದೆ -2 ಇದೆ. ಓಕೆ, ಈ ಡಿ ವ್ಯಾಲ್ಯೂ ಏನು ಬರುತ್ತೆ -2ನೇ ಬರುತ್ತೆ. ಓಕೆ, ಈ ಒಂದು ಫಾರ್ಮುಲಾ ಇತ್ತು. ನೆಕ್ಸ್ಟು ಇದನ್ನು ಮುಗೀತು. ಓಕೆ, ಇದನ್ನು ಸೇಮ್ ಇದೆ. ಇದು ಬೇಕಾದ್ರೆ ಒಂದು ಟ್ರೈ ಮಾಡಿಕೊಡ್ತೀನಿ. ಓಕೆ, ಇಲ್ಲೇನಿದೆ ದ 10th ಟರ್ಮ್ ಎ ಪಿ ಇಸ್ 41 ಆ್ಯಂಡ್ 18th ಟರ್ಮ್ ಇಸ್ 73. ಇಲ್ಲಿ ಏನೂ ಡೇಟಾ ಕೊಟ್ಟಿಲ್ಲ. 10ನೇ ಟರ್ಮ್ ಏನಿದೆ ಅಂತ ಹೇಳಿದ್ರೆ 41. 18ನೇ ಟರ್ಮ್ ಹೇಳಿದ್ರೆ 73. ಓಕೆ, ಇದು ಬಿಟ್ಟು ಏನೂ ಇಲ್ಲ. ಇದರೊಂದು ಸಿರೀಸ್ನ ಕಂಡುಹಿಡಿ ಅಂತ ಹೇಳಿದ್ದಾರೆ. ಇವಾಗ ನೋಡಿ A10 ಅಂತ ಗೊತ್ತಿದೆ, ಸಾಕು ನಮಗೆ. A18 73. ಇಲ್ಲಿ ಫಾರ್ಮುಲಾ ಏನಿದೆ ಗೊತ್ತಾ, ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ. A10 ಎ ಎನ್ ಇದ್ದಲ್ಲಿ 10, ಎ ಪ್ಲಸ್ 10 ಮೈನಸ್ 1 ಅಂದರೆ 9D ಪ್ಲಸ್ 41. ಈ ಈಕ್ವೇಷನಲ್ಲಿ ನಾವು ಎರಡನ್ನೂ ಬಳಸಿದ್ರೆ ಎ ಪ್ಲಸ್ 9D ಎ ಪ್ಲಸ್ 7D ಈ ಈಕ್ವೇಷನ್ ಮಾಡೋಣ. ಓಕೆ, ಮೊದಲನೇದಾಗಿ ದೊಡ್ಡದು ಬರ್ಕೊಳ್ಳೋಣ. ಎ ಪ್ಲಸ್ 17D ಈಕ್ವಲ್ ಟು 73. ಎ ಪ್ಲಸ್ 9D ಈಕ್ವಲ್ ಟು 41. ಓಕೆ, ಇವಾಗ ನೋಡಿ 2 32 ಎ ಕ್ಯಾನ್ಸಲ್ ಆಗುತ್ತೆ. 8D ಉಳಿಯುತ್ತೆ. 8 1 8 8 4
ಅಂದರೆ ಡಿ ಈಕ್ವಲ್ ಟು 4 ಗೊತ್ತಾಯಿತು, ಡಿ ಗೊತ್ತಾಯಿತು. ಈಗ ಯಾವುದಾದ್ರೂ ಒಂದು ಇಕ್ವೇಷನಲ್ಲಿ ಡಿ ವ್ಯಾಲ್ಯೂ ಹಾಕಿ ಎ ಪ್ಲಸ್ 9D ಅಂತ. 9D ಅಂದರೆ 36 ಮೈನಸ್ 41, ಇಲ್ಲಿ 41 ಇಲ್ಲಿ ಮೈನಸ್ ಮಾಡಿದ್ರೆ 5, ಎ ವ್ಯಾಲ್ಯೂ ಬಂತು 5, ಡಿ ವ್ಯಾಲ್ಯೂ ಬಂತು 4. ಓಕೆ, ಹೇಗೆ ವ್ಯಾಲ್ಯೂ ಬಂತು ಅಂತ ಗೊತ್ತಾಯ್ತು ಅನ್ಕೋತೀನಿ. ನೆಕ್ಸ್ಟು ರಿಕ್ವೈರ್ಡ್ ಅಂದರೆ ಮೊದಲನೇದು ಎ ವ್ಯಾಲ್ಯೂ ಗೊತ್ತಾಯಿತು 5. ನೆಕ್ಸ್ಟು ಕಾಮನ್ ಡಿಫ್ರೆನ್ಸ್ 4 ಇದೆ ಅಂದರೆ 5, 9, 13, 17, 21. ಓಕೆ, ಈ ಒಂದು ನಿಮಗೆ ಸಿರೀಸ್ ಸಿಕ್ಕೇ ಬಿಡ್ತು. ಓಕೆ, ಇನ್ನು ನೋಡಿ ಇದೊಂದು ಇಲ್ಲೊಂದಿದೆ ಕೊನೆಯದಾಗಿ. ಇದು 11ನೇದನ್ನು ಮಾಡ್ತೇನೆ. ಓಕೆ, 11ನೇ ಪ್ರಶ್ನೆ ನೋಡೋಣ. ಇಲ್ಲೇನು ಕೇಳಿದಾರೆ, ಹೌ ಮೆನಿ 3 ಡಿಜಿಟ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 7. ಓಕೆ, 7ರಿಂದ ಭಾಗಲೇ ಆಗುವಂಥ ಡಿಜಿಟ್ಗಳು ಎಷ್ಟು? 3 ಡಿಜಿಟ್ ನಂಬರ್ಗಳು. ಓಕೆ, ಮೊದಲೇ 100ರಲ್ಲಿ ಸ್ಟಾರ್ಟ್ ಆಗೋದು 105ರಿಂದ ಈ 7 ಡಿವೈಡ್ ಆಗೋದು ಸ್ಟಾರ್ಟ್ ಆಗುತ್ತೆ. 105ರಿಂದ ಕೊನೆಯದಾಗಿ 994 ಸ್ಟಾರ್ಟ್ ಆಗುತ್ತೆ. ಇವಾಗ ಈ ನಂಬರ್ ಮಧ್ಯಗಳಿದೆ. ಇಲ್ಲಿ ನಿಮಗೆ A1 ಸಿಕ್ಕಿದೆ. ಓಕೆ, ಕಾಮನ್ ಡಿಫ್ರೆನ್ಸ್ ಸಿಕ್ಕಿದೆ. ಇವೆರಡೇ ಇದೆ, ಸಾಕು. ಫೈಂಡ್ ಔಟ್ ಮಾಡ್ಬೋದು. ಓಕೆ, ಇವಾಗ ನೋಡಿ ಇದನ್ನು ಬಳಸ್ತೀರಾ. 105 ಪ್ಲಸ್ n ಮೈನಸ್ 1 7 994 ಮಾಡ್ತೀರಾ. ಮೈನಸ್ ಮಾಡಿದ್ರೆ 889 ಬರುತ್ತೆ. 7n ಮೈನಸ್ 7 889. ನೆಕ್ಸ್ಟ್ 7n ಮೈನಸ್ 898 n ಈಕ್ವಲ್ ಟು 128. ಓಕೆ, 128 7ಗಳು ಕಂಡು ಬರ್ತವೆ. ನೆಕ್ಸ್ಟು ಇದು ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಓಕೆ, ಎರಡಿದ್ದಾವೆ. 258 ಒಂದು ಸಿರೀಸ್ ಇದೆ 50 ಟರ್ಮ್ಸಿಂದು. ಇನ್ನು 3579 60 ಟರ್ಮ್ಸ್. ಇವೆರಡೂ ಏನಾಗುತ್ತೆ, ಐಡೆಂಟಿಕಲ್ ಆಗಿರ್ತದೆ. ಅಂದರೆ ಇಲ್ಲಿ ಸೇಮ್ ವ್ಯಾಲ್ಯೂಸ್. ಈ ಒಂದು ಸಿರೀಸು ಈ ಸಿರೀಸಲ್ಲಿ ಎಷ್ಟು ವ್ಯಾಲ್ಯೂಗಳು ಸೇಮ್ ಬರ್ತವೆ ಅಂತ ಕೇಳಿದ್ರೆ ಅವಾಗ ಒಂದು ಈಕ್ವೇಷನ್ ನೋಡೋಣ. ಓಕೆ, 50 ಟರ್ಮ್ಸ್ ಬರ್ಕೋತೀರಾ. ಆ್ಯಂಡ್ ಏನು ಫಸ್ಟ್ ವ್ಯಾಲ್ಯೂ 2. ನೆಕ್ಸ್ಟ್ ಡಿ ವ್ಯಾಲ್ಯೂ ಕಂಡು ಹೆಂಗೆ ಹಿಡಿತೀರಾ. ಓಕೆ, 5 ಮೈನಸ್ 2 ಅಂದರೆ ಎಷ್ಟು? 3. ಡಿ ವ್ಯಾಲ್ಯೂ ಎಷ್ಟು? 3. ಫಸ್ಟ್ ಈಕ್ವೇಷನ್. ಎರಡನೇ ಈಕ್ವೇಷನ್ 5 ಮೈನಸ್ 3 ಅಂದರೆ 2, ಡಿ ವ್ಯಾಲ್ಯೂ 2. ಓಕೆ, ಈ ಡಿ ಕಂಡು ಹಿಡ್ಕೋದು ಗೊತ್ತಾಯಿತು. ನೆಕ್ಸ್ಟು nth ಟರ್ಮ್ ಕಂಡು ಹಿಡಿಬೇಕು. ಅದು ಯಾವ ರೀತಿ ಅಂದರೆ 2 ಪ್ಲಸ್ m ಮೈನಸ್ 1. ಇದು n ಮೈನಸ್ 1 ಇದ್ದು ನಾನು m ಮೈನಸ್ ಅಂತ. ಓಕೆ, ಎರಡು ಈಕ್ವೇಷನ್ ಇದೆಲ್ಲ, ಒಂದು m ಅಂತ ಕನ್ಸಿಡರ್ ಮಾಡಿ ಒಂದು n ಅಂತ ಮಾಡಿದ್ದಾನೆ. ನೀವು ಬೇಕಾದರೆ ಬೇರೆ ವ್ಯಾಲ್ಯೂ ತೊಗೋಬೋದು. ಓಕೆ, ಇಲ್ಲಿ n ಮೈನಸ್ 1 ಇದ್ದಲ್ಲಿ m ಮೈನಸ್ 1 ತೊಗೊಂಡು ಇಂಟು 3 ಕಾಮನ್ ಡಿಫರೆನ್ಸ್. ಓಕೆ, ಈಸ್ಕ್ವಲ್ ಟು 3. ಓಕೆ, ಇದು ಈಸ್ಕ್ವಲ್ ಟು 3 ಪ್ಲಸ್ n ಮೈನಸ್ 1 ಇಂಟು ಡಿ ವ್ಯಾಲ್ಯೂ 2 ಇದೆ, 2 ಅಂತ ತೆಗೆದುಕೊಂಡಿದ್ದಾರೆ. ಓಕೆ, ಇವಾಗ ಬರೋದು 3m ಮೈನಸ್ 1 ಈ ಕಡೆ 2n ಪ್ಲಸ್ 1. 3m ಅಂದರೆ ಇದು 1 ಏನಾಗುತ್ತೆ, ಈ ಕಡೆ ಹೋಗಿ ಪ್ಲಸ್ ಆಗಿ 2 ಆಗುತ್ತೆ. 2n ಪ್ಲಸ್ 2 ಆಗುತ್ತೆ. ನೆಕ್ಸ್ಟು m/2 n ಪ್ಲಸ್ 1/3. ಓಕೆ, ಇದೊಂದು ಈಕ್ವೇಷನ್ ಆಗುತ್ತೆ. m ಈಸ್ಕ್ವಲ್ 2k ಆ್ಯಂಡ್ n ಈಸ್ಕ್ವಲ್ ಟು 3k ಮೈನಸ್ 1. ಓಕೆ, ಒಂದು ಈಕ್ವೇಷನ್ ಬರುತ್ತೆ. ಇದಾದ ತಕ್ಷಣ 2k ಯಾಕೆ, ಈ 2 ಇದೆಯಲ್ಲ, ಈಗ ಈ k ಇದೆ ಈಕ್ವೇಷನ್. n ಪ್ಲಸ್ 1/3 ಅಂದರೆ k ಅಂತ ಅರ್ಥ. ಈ 2 ಇಂಟು k ಅಂದರೆ 2k ಆಗುತ್ತೆ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ 2k ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 50, lesser than or equal to 50, and 3k minus 1 is lesser than or equal to 60. Okay, and k is lesser than or equal because 2 ones are 2 of 25. Okay, again k is lesser than or equal to 25 and ಈ ಈಕ್ವೇಷನ್ ಬಳಸಬೇಕು. ಓಕೆ, ಇದು ಪಾಯಿಂಟಲ್ಲಿ ಬರುತ್ತೆ, ನಮಗೆ ಬೇಡ. ನೆಕ್ಸ್ಟ್ k is less than or equal to 20 ಅಂದರೆ 1 2 3 20. ಅವಾಗ 20 ಐಡೆಂಟಿಕಲ್ ನಂಬರ್ಸ್ಗಳು ಬರ್ತವೆ. ಓಕೆ, ನೀವು ಬೇಕಾದರೆ ಒಂದು ಸಲ ಕ್ಯಾಲ್ಕುಲೇಷನ್ ಮಾಡಿ ನೋಡಿ. ಓಕೆ, ಇನ್ನು ಎಕ್ಸಾಂಪಲ್ ಸಾಕು. ನೆಕ್ಸ್ಟು mth ಟರ್ಮ್ ಆಫ್ AP. ಓಕೆ, ಇದನ್ನು mth ಟರ್ಮ್ ನಾನು ಹೇಳಿದ್ದೇನೆ. ನೆಕ್ಸ್ಟು ನೀವು ಬೇಕಂದರೆ ಈ ಎಕ್ಸಾಂಪಲ್ನ ಬಳಸ್ಕೊಡಿ. ಇಲ್ಲಿ 18th ಟರ್ಮ್ ಆಫ್ ಆ್ಯಂಡ್. ಓಕೆ, ಇ ಪಿಯಲ್ಲಿ ಯಾವ ರೀತಿ ನೀವು 18th ಟರ್ಮ್ ಕಂಡು ಹಿಡಿಬೇಕಂದ್ರೆ ಏನಿಲ್ಲ ನೋಡಿ, a ಪ್ಲಸ್ 17d ಇದೇ ಅರ್ಥ. ಅವಾಗ ಏನಾಗುತ್ತೆ, 18th ಟರ್ಮ್ ಕಂಡು ಹಿಡಿಯೋದು. ಈ ವ್ಯಾಲ್ಯೂ ಏನಿದೆ 3 ಇದೆ. ಓಕೆ, ಇನ್ನು ಗ್ಯಾಪ್ ಎಷ್ಟಿದೆ 4 ಇದೆ. ಅಂದರೆ 17 68 71. ಓಕೆ, ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ಫೈಂಡ್ ದ 18th ಟರ್ಮ್ ಆಫ್ ಎಂಡ್ ಅಂತ ಕೇಳಿದ್ದಾರೆ. ಅವಾಗ ನೋಡಿ 407 ಹಾಕ್ತೀರಾ. ಇದು ವ್ಯಾಲ್ಯೂ ಬರುತ್ತೆ 407 ಮೈನಸ್ 3 ಮೈನಸ್ 4 4n 408 102. ಓಕೆ, ಈ ರೀತಿ ಬರುತ್ತೆ. ಈಕ್ವೇಷನ್ಗೆ ಸಂಬಂಧ ಮೇಲೆ ಪ್ರಶ್ನೆಗಳು ಆನ್ಸರ್ ಬರುತ್ತೆ. ಇನ್ನು ಸೆಲೆಕ್ಷನ್ ಟರ್ಮ್ಸ್ ಇನ್ AP. ಓಕೆ, ಇ ಪಿಯಲ್ಲಿ ಯಾವ ರೀತಿ ಬರೋ, a ಮೈನಸ್ ಡಿ ಎ ಪ್ಲಸ್ ಡಿ ಇದೊಂದು ಈಕ್ವೇಷನ್ ಬರ್ಬೋದು. ಸಪೋಸ್ a ಮೈನಸ್ 3d a ಮೈನಸ್ ಡಿ ಎ ಪ್ಲಸ್ 2d ಈ ಥರ ಬಂದರೆ 2d ಅಂತ ಕಾಮನ್ ಡಿಫ್ರೆನ್ಸ್ ಬರುತ್ತೆ. ಓಕೆ, ಈ ಈಕ್ವೇಷನ್ ಮೇಲೆ ನಿಮ್ಮ ಒಂದು ಕಾಮನ್ ಡಿಫ್ರೆನ್ಸ್ ವರ್ಕ್ ಆಗುತ್ತೆ. ಓಕೆ,
ನೋಡಿ ಎ ಮೈನಸ್ ಡಿ ಎ ಪ್ಲಸ್ ಡಿ ಈ ರೀತಿ ಇಕ್ವೇಷನ್ ಇದ್ದರೆ ಅದು 2D ಅಂತ ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ ನೋಡಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಹಾಗೂ ಪ್ರಾಪರ್ಟೀಸ್ ಏನಿದೆ. ಮೊದಲನೇದು ಕಾನ್ಸ್ಟೆಂಟು ನೋಡಿ, ಕಾನ್ಸ್ಟೆಂಟು ಸೀರೀಸ್ ಇರಬೇಕು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಮೊದಲು ಹೇಳಿದ್ದೀನಿ. ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಷನ್, ಡಿವಿಷನ್ ಇವು ಮೂರಲ್ಲಿ ಏನಾಗುತ್ತೆ ಕಾನ್ಸ್ಟೆಂಟ್ ಆಗಿರಬೇಕು. ಅಂದರೆ ಕಾನ್ಸ್ಟೆಂಟ್ ಅದರ ಅರ್ಥ ಗೊತ್ತಾ, 1 3 5 7 9 ಅಂದರೆ ಇಲ್ಲಿ ಕಂಪಲ್ಸರಿ ಎರಡು ಗ್ಯಾಪ್ ಇರಬೇಕು. ಇಲ್ಲಿ 2 ಗ್ಯಾಪ್ ಇರೋದು 4 5 ಅಥವಾ 8 9 ಏನೋ ಅಡ್ಡ ಇರಬಾರ್ದು. ನೆಕ್ಸ್ಟ್ ಫಾರ್ಮುಲಾ ಇದೆ. ಓಕೆ, ಇಲ್ಲಿ ಅದಕ್ಕೆ ಸಂಬಂಧಪಟ್ಟಿರೋಂಥ ನಿಮಗೆ ಕ್ವಶನ್ಸ್ಗಳಿದೆ. ಓಕೆ, ಇವನ್ನು ಸಾಲ್ವ್ ಮಾಡಿ. ನೆಕ್ಸ್ಟು ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಇಲ್ಲಿ ಆನ್ಸರ್ಗಳಿದ್ದಾವೆ. ಓಕೆ, ನಾನು ಸ್ಲೋ ಆಗಿ ಮೂವ್ ಮಾಡ್ತಾಯಿದ್ದೀನಿ. ಓಕೆ, ಇವಿಷ್ಟು ಆನ್ಸರ್ಗಳನ್ನ ನೀವು ಮಾಡ್ಕೊಳ್ಳಿ. ನೆಕ್ಸ್ಟು ದ ಸಮ್ ಆಫ್ nth ಟರ್ಮ್ಸ್ ಆಫ್ ಆ್ಯನ್ AP. ಓಕೆ, ಇದು ಆಲ್ರೆಡಿ ನಮಗೆ ಸಿಲೆಬಸ್ಸಲ್ಲಿದೆ, ತೋರಿಸಿದ್ದೇನೆ. ಇವಾಗ ನೋಡಿ ದ ಸಮ್ ಆಫ್ nth ಟರ್ಮ್ಸ್. ಓಕೆ, ಇದು ಆ್ಯಕ್ಚುಲಿ GP ಜೊತೆಗಿದೆ, GP ಸಪ್ರೇಟ್ ಮಾಡೋಣ. ಇಲ್ಲಿ ಫಾರ್ಮುಲಾ ಇದೆ SN=n/2 2a + n - 1d. ಓಕೆ, ಈ ಫಾರ್ಮುಲಾ ಹೇಗೆ ಗೊತ್ತು ಇದೆಲ್ಲ ನಿಮಗೆ ಬೇಸಿಕಲಿ ಗೊತ್ತಿರುತ್ತೆ, ಹಾಗಾಗಿ ನಾನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಇಲ್ಲಿ ಇನ್ನೊಂದು ಫಾರ್ಮುಲಾ ಬರುತ್ತೆ ಸೇಮ್ n/2 a + l ಅಂದರೆ ಲಾಸ್ಟ್ ಟರ್ಮ್ನ l ಅಂತ ಕರಿತೀವಿ. ನೆಕ್ಸ್ಟು ಫೈಂಡ್ ದ ಎಕ್ಸಾಂಪಲ್, ಒಂದು ಇಕ್ವೇಷನ್ ಕೊಡ್ತಾರೆ. ಓಕೆ, ಇದನ್ನು ಫೈಂಡ್ ಮಾಡಿ ಅಂತಾರೆ. ಇದನ್ನು ನಾವು ಬೇರೆ ಒಂದು ಫಾರ್ಮುಲಾ ಮಾಡೋಣ. 13ನೇದು ಇಲ್ಲಿ ಏನು ಕೊಟ್ಟಿದ್ದಾರೆ, a = 3 l = 57 n = 20. SN n/2 a + l ಅಂದರೆ a ಅಂದರೆ 3 l ಅಂದರೆ 57 ಅವಾಗ 600 ಆನ್ಸರ್ ಬರುತ್ತೆ. ಓಕೆ, ಇವಾಗ 4ನೇದು ನೋಡೋಣ. ಇಲ್ಲಿ ಕೊಟ್ಟಿದ್ದಾರೆ ಇಕ್ವೇಷನು x + y x - y x - 3y ಹಾಗೆ 22 ಟರ್ಮ್ಸ್ದು ಕೊಟ್ಟಿದ್ದಾರೆ. ಈಗ a ವ್ಯಾಲ್ಯೂ ಏನಾಗುತ್ತೆ, x - y ಆಗುತ್ತೆ. ಡಿ ವ್ಯಾಲ್ಯೂ a2 - a1 ಅಂದರೆ x - y x + y. ಓಕೆ, x ನೋಡಿ x - y - x + y -2y. ಆನ್ಸರ್ n = 22. ಇಲ್ಲಿ 2a n - 1d ಯೂಸ್ ಮಾಡ್ತೀವಿ. ನೆಕ್ಸ್ಟು ಕಾಮನ್ ಡಿಫರೆನ್ಸ್ ಏನಿದೆ, 2y -2y ಇದೆ. ಓಕೆ, ಬೇಕಾದರೆ ಒಂದ್ಸಲ ನೀವು ಮಾಡಿ ನೋಡಿ, -2y ಬರುತ್ತೆ ಆನ್ಸರ್ ಕಾಮನ್ ಡಿಫ್ರೆನ್ಸು. ಆವಾಗ ಈ ಒಂದು ಇಕ್ವೇಷನ್ ಬಳಸಿದ್ರೆ ನಿಮಗೆ ಆನ್ಸರ್ ಇಷ್ಟು ಬರುತ್ತೆ. ಓಕೆ, when number of its terms is given. ಓಕೆ, ಇದು AP ಬಗ್ಗೆ ಆಯಿತು. ಓಕೆ, ಈ ಎಕ್ಸಾಂಪಲ್ಸು ನಿಮಗೆ ಎಕ್ಸ್ಟ್ರಾ ಅಂತ ಇದೆ, ಬೇಕಂದರೆ ನೀವು ಮಾಡ್ಕೊಳ್ಳಿ ದಯವಿಟ್ಟು. ಯಾಕಂದರೆ ಇಷ್ಟು ಎಕ್ಸ್ಟ್ರಾ ಜಾಸ್ತಿ ಹೇಳೋಕ್ಕಾಗಲ್ಲ. ಅರಿಥ್ಮೆಟಿಕ್ ಮೀನ್. ಓಕೆ, ನಾನು ಇನ್ನೂ ಹೇಳಿದ್ದೇನೆ, ಫುಲ್ ಕಂಪ್ಲೀಟಾಗಿ ಅರಿಥ್ಮೆಟಿಕ್ ಮೀನ್ನ ನಿಮಗೆ ಹೇಳಿದ್ದೀನಿ. ಟಾಪಿಕ್ ಪ್ರಾಕ್ಟೀಸ್ 3 ಆಯಿತು. ಓಕೆ, ಎಕ್ಸಾಂಪಲ್ಸು ಕ್ವಶನ್ಸು ಎಷ್ಟಾಯಿತು, ಹಲವಾರು ಪ್ರಶ್ನೆಗಳನ್ನ ಇಲ್ಲಿ ನೀವು ರಿವಿಷನ್ ಮಾಡೋದಾಯಿತು. ಇದಾದ ತಕ್ಷಣ ಬರೋದು ಜಾಮೆಟ್ರಿ ಪ್ರೋಗ್ರೆಷನ್, ಬಟ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಓಕೆ, ಜಾಮೆಟ್ರಿ ಪ್ರೋಗ್ರೆಷನ್. ಇವಾಗ ನಾನು ಕಂಪ್ಲೀಟ್ EPನ ಇದು ಮಾಡಿದ್ದೀನಿ. ಸಿಲೆಬಸ್ ಒಂದ್ಸಲ ತೋರಿಸ್ತೇನೆ ನೋಡಿ. ಓಕೆ, ಅವ್ರೇನು ಕೇಳಿದ್ರೆ ಬರೀ ಮೀನಿಂಗ್ ಆ್ಯಂಡ್ ಸ್ಪೆಸಿಫಿಕ್ ಟರ್ಮ್ಸ್ ಅಂತ ಕೇಳಿದಾನೆ. ಎಲ್ಲಿ ಮಾಡ್ತೀವಿ, ಅದಾದ ತಕ್ಷಣ ಸಮ್ ಆಫ್ ಟರ್ಮ್ಸ್ ಆಫ್ EP. ಓಕೆ, ಸಮ್ ಆಫ್ ಟರ್ಮು nth ಟರ್ಮು ಎಂದು ಸಮ್ಮು. ಓಕೆ, ಇವೆರಡು ಆಯಿತಾ. ಇದಾದ ತಕ್ಷಣ EP ಡೆಫಿನಿಷನ್ನು, ಸೀಕ್ವೆನ್ಸು, ಸಿರೀಸು ಕಂಪ್ಲೀಟ್ ಮುಗಿಸಿದ್ದೀನಿ. ವಿತ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಓಕೆ, ಇಷ್ಟು ಸಾಕು ಅನಿಸುತ್ತೆ ನಿಮಗೆ ಎಕ್ಸಾಮ್ಗೆ. ಮತ್ತು ನೋಡಿ EP ಮೇಲೆ ಯಾವ ಅಂತ ಪ್ರಶ್ನೆಗಳನ್ನ ಕೇಳಿಲ್ಲ. ಮತ್ತು ಅದನ್ನು ಕೊನೆಯದಾಗಿ ಈ ಸಿಲೆಬಸ್ ಮುಗಿದ ಮೇಲೆ ಡಿಸ್ಕಸ್ ಮಾಡಿದ ಓಲ್ಡ್ ಕ್ವಶನ್ ಪೇಪರ್ಸ್ಗಳನ್ನು. ಓಕೆ, ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತೇನೆ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.